ಮತ್ತೆ ಇಲ್ಲಿಗೆ ಹಾಕಿ ಮೇಲ್ಗಡೆ ಇಂದು ಶ್ರೀಮತಿ ಅನ್ನಪೂರ್ಣ ಮಾಗನೂರು ಮೇಡಮ್ರವರ ನಿವೃತ್ತಿ ಸಮಾರಂಭದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಿರ್ತಂಥ ಪ್ರದೀಪ್ ಗುರೂಜಿಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಿಕ್ಷಕ ವೃಂದವೇ, ಗಣ್ಯಮಾನ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇಲ್ಲಿಯವರೆಗೆ ಮಾಗನೂರು ಮೇಡಮ್ಮರವ್ರ ಬಗ್ಗೆ ಅವರು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಿಮಗೆ ಪ್ರಾಸ್ತಾವಿಕ ನುಡಿಯೊಳಗೆ ಹಾಗೂ ನಮ್ಮ ವಿದ್ಯಾ ಇಂಡಿಯವರು ಕೂಡ ತಮ್ಮ ಕವನದ ಮುಖಾಂತರ ಹೇಳಿದರು. ಅವರು ನಿಜವಾಗಿಯೂ ಅನ್ನಪೂರ್ಣ ಹೆಸರಿನಲ್ಲಿ ಏನೇನು ಗುಣಗಳ ಅಡಿಗೆ ಅನ್ನೋದನ್ನು ನಮ್ಮ ವಿದ್ಯಾ ಇಂಡಿಯವರು ಏನು ಹೇಳಿದ್ರಲ್ಲ, ಅದು ಅವರು ಅನ್ನಪೂರ್ಣೇಶ್ವರಿ ಅಲ್ಲ, ಸಂಪೂರ್ಣೇಶ್ವರಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ವಿದ್ಯೆ ಜೊತೆಗೆ ಸಮಾಜದ ದೀನದಲಿತರ, ದುರ್ಬಲ ವರ್ಗದವರ ಹಾಗೂ ಸಮಾಜವನ್ನು ನಾವು ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಭಯಂಕರವಾದಂಥ ಕಳಕಳಿ ಐತಿ. ಸಾಕಷ್ಟು ಕಾರ್ಯಕ್ರಮಗಳೊಳಗೆ ನಾವು ಭಾಗಿಯಾಗಿನಿಲ್ಲ. ಅವರ ತುಡಿತ ಏನಪ್ಪ ಆಯ್ತಂದ್ರೆ ಬಡವರ್ಗದವರ ಹಾಗೂ ವಿದ್ಯೆಯಿಂದ ಹಿಂದುಳಿದವರ ವಿದ್ಯಾರ್ಥಿಗಳ ಹಾಗೂ ಸಮಾಜದ ಕಟ್ಟ ಕಡೆಯ ವಿದ್ಯಾರ್ಥಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದಂಥ ಒಂದು ಮಹದಾಶೆ ಐತಿ. ಅದಕ್ಕಾಗಿ ನಾ ಇವತ್ತು ಹೇಳಕ್ ಬಯಸ್ತೀನಿ, ಇನ್ನೊಮ್ಮೆ ಹೇಳ್ತೀನಿ, ಅವರು ಅನ್ನಪೂರ್ಣೇಶ್ವರಿ ಅಲ್ಲ, ಸಂಪೂರ್ಣೇಶ್ವರಿ ಅಂತ ಹೇಳ್ತೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನದ ದಾರಿಗೆ ಒಯ್ಯುವಂಥ ಶಕ್ತಿ ಏನಾದ್ರು ಇದ್ದಂದ್ರೆ ಅದು ಅನ್ನಪೂರ್ಣ ಮೇಡಮ್ಮರು ಅಂತೇಳಿ ಐತಿ. ಯಾಕಂದ್ರೆ 30 ವರ್ಷಗಳ ಪರ್ಯಂತರ ಒಂದೇ ಊರಿನೊಳಗೆ ಒಂದೇ ಶಾಲೆಯಲ್ಲಿ ಇರುವುದು ಅಷ್ಟು ಸುಲಲಿತವಾದಂಥ ಕೆಲಸ ಅಲ್ಲ. ಅವರ ವಿದ್ಯಾರ್ಥಿನಿಗೆ ಮೆಚ್ಚಿ, ಅವರ ನಿರ್ಮಲವಾದ ಸ್ವಚ್ಛವಾದ ಮನಸ್ಸಿಗೆ ಮೆಚ್ಚಿ ಬೇವೂರಿನ ಗ್ರಾಮ, ಬೇವೂರಿನ ಜನತೆಯವರು 30 ವರ್ಷಗಳ ಪರ್ಯಂತರ ಈ ಗ್ರಾಮದಲ್ಲಿ ಇಟ್ಕೊಂಡು ಅವರು ವಿದ್ಯೆಯನ್ನು ಮಕ್ಕಳಿಗೆ ಕೊಟ್ಟಾರ. ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ ಎಂಬುವಂತೆ ನಮ್ಮಲ್ಲಿರ್ತಕ್ಕಂಥ ಅರ್ಷಡ್ ವರ್ಗಗಳನ್ನ, ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಅರ್ಷಡ್ ವರ್ಗಗಳನ್ನು ಸುಜ್ಞಾನದ ದಾರಿಗೆ ಕೊಂಡೊಯ್ದಂಥ ಮಹಾಮಾತೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ನಾನು ಇವತ್ತಿನ ದಿವಸ ಹೇಳಕ್ ಬಯಸ್ತೇನೆ. ನಾನು ಬಹಳಷ್ಟು ಮಾತಾಡೋದಿಲ್ಲ. ಒಂದೇ ಒಂದು ಅವ್ರು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರು, ಅವ್ರು ಯಾವ ರೀತಿ ಶಿಕ್ಷಕ ವೃತ್ತಿ ಅವರಲ್ಲಿ ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದೇ ಒಂದು ಉದಾಹರಣೆ ಮುಖಾಂತರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕಂದ್ರೆ ಸಮಯ ಬಹಳ ಆಗೈತೆ. ನಮ್ಮ ನಿಂಗಪ್ಪ ಸಾವ್ಕಾರ ಕೂಡ ಬಹಳ ಅವಸರ ಮಾಡಕತ್ತಾರ. ನಾವು ಅವಸರ ಮಾಡಬೇಡ್ರಿ, ಕಾರ್ಯಕ್ರಮ ಬಹಳ ಅಚ್ಚುಕಟ್ಟು ಮಾಡ್ಯಾರ, ಇನ್ನಷ್ಟು ನಡಿಲಿ ಅಂತ ಹೇಳಿ ನಾನು ಅವ್ರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿ ಅವರಂತ ಹೇಳಿ ಒಬ್ರು ಮಹಾನ್ ಶಿಕ್ಷಕರು, ತತ್ವಜ್ಞಾನಿಗಳು, ಲೇಖಕರು, ಪ್ರಸಿದ್ಧ ಶಿಕ್ಷಕರವರು. ಅವರು ಮರೆಯಲಾದ ರೀತಿ ಎನ್ನುವ ಅಂತ ಪುಸ್ತಕದೊಳಗೆ ಒಬ್ಬ ಶಿಕ್ಷಕರ ಬಗ್ಗೆ ಹೇಳ್ತಾರೆ. ಸಣ್ಣ ತಿಮ್ಮಯ್ಯ ಅಂತ ಒಬ್ಬ ಶಿಕ್ಷಕರು, ಒಂದು ಪುಟ್ಟ ಗ್ರಾಮ ಅಲ್ಲೇ ಅವರು ಹರಿಜನ ಜಾತಿಗೆ ಸೇರಿದಂಥ ಶಿಕ್ಷಕರು. ಅವರು ಒಂದು ಪುಟ್ಟ ಗ್ರಾಮಕ್ಕೆ ವರ್ಗಾವಣೆ ಆಗಿ ಹೋದ್ರು. ಅಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಆದರೂ ಕೂಡ ಅವರು ತಮ್ಮ ಶಿಕ್ಷಕ ವೃತ್ತಿಯನ್ನ ಅತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ಗ್ರಾಮದೊಳಗೆ ಪ್ರತಿಯೊಂದು ಹಿಂದುಳಿದಂಥ ಕೇರಿಗಳಿಗೆ ಹೋಗಿ ಅಲ್ಲಿಯ ಪಾಲಕರಿಗೆ ಒಂದು ವಿದ್ಯೆ ಬಗ್ಗೆ ಮಹತ್ವವನ್ನು, ಯಾವ ರೀತಿ ವಿದ್ಯೆ ಬಗ್ಗೆ ನಾವು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿದರೆ ಅವ್ರ ಮುಂದೆ ಯಾವ ರೀತಿ ನಮಗೆ ಸಹಕರಿಸ್ತಾರ, ನಮ್ಮ ಮನೆತನ ಹೆಂಗೆ ಮುಂದೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳಿ ಬಹಳ ಅಚ್ಚುಕಟ್ಟವಾಗಿ ಶಾಲೆ ನಡೆಸ್ಕೊಂತ ಬಂದರು. ಅದಕ್ಕಾಗಿ ಅವರು ಆ ಗ್ರಾಮಕ್ಕೆ ಒಬ್ಬ ಜನಮೆಚ್ಚಿದ ಶಿಕ್ಷಕರಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ರು. ಅವಾಗಿನ ಕಾಲದೊಳಗೆ ಇನ್ಸ್ಪೆಕ್ಟರ್ ಅಂತ ಬರ್ತಿದ್ರು ಶಾಲೆ ಒಳಗೆ. ನಾವು ಸಣ್ಣವ್ರದ್ದಾಗ ಬರ್ತಿದ್ರು ಶಾಲೆ ತಪಾಸಣೆಗೆ. ಮೊದಲೇ ವೇಳೆ ನಿಗದಿ ಆದಂತೆ ಒಂದು ದಿವಸ ಇನ್ಸ್ಪೆಕ್ಟರ್ ತಮ್ಮ ಶಾಲಾ ವಾಹನ ತೆಗೆದುಕೊಂಡು ಆ ಶಾಲೆ ಇನ್ಸ್ಪೆಕ್ಷನ್ಗೆ ಬಂದರು. ಅವಾಗ ಅಲ್ಲೇ ಊರಿನ ಎಲ್ಲ ಗಣ್ಯಮಾನ್ಯರು ಕೂಡ ಆ ಶಾಲೆಗೆ ಸೇರಿದ್ರು. ಸೇರಿದಂಥ ಟೈಮ್ ಒಳಗೆ ಎಲ್ಲ ಶಾಲೆ ಇನ್ಸ್ಪೆಕ್ಷನ್ ಆಯಿತು, ಎಲ್ಲ ಲೆಕ್ಕಪತ್ರಗಳು ಸರಿ ಆಯಿತು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪರೀಕ್ಷೆ ಮಾಡಿದರು. ಇದು ಅತ್ಯುತ್ತಮ ಶಾಲೆ ಅಂತ ಕೇಳಿ ತಮ್ಮ ಇದ್ರೊಳಗೆ ಬರೆದ್ರು. ಅವರು ಬರೆದ ಮೇಲೆ ಆ ಊರಿನ ಪಟೇಲರು ಅವತ್ತಿನ ದಿವಸ ನಮ್ಮೂರು ಶಾಲೆ ಅತ್ಯುತ್ತಮ ಶಾಲೆ ಅಂತೇಳಿ ಪ್ರಶಸ್ತಿ ಬಂದೈತೆ ಅಂದಿದ್ದಕ್ಕೆ ನಾವು ಹೋಳಿಗೆ ಊಟ ಹಾಕಿಸ್ತೀನಿ ಇವತ್ತು ಅಂತ ಕೇಳಿ ಹೋಳಿಗೆ ಊಟ ಹಾಕ್ಸಿದ್ರು. ಎಲ್ಲ ಕಾರ್ಯಕ್ರಮ ಮುಗಿದು ಇನ್ನು ಯಾವಾಗ ಊಟಕ್ಕೆ ಹೋಗ್ಬೇಕನ್ನೋ ಹೊತ್ನಾಗ ಅವ್ರು ಏನಂದ್ರು,
ಆ ಸಹ ಶಿಕ್ಷಕನ ಹಾಗೂ ತಮ್ಮ ಮುಖ್ಯ ಗುರುಗಳನ್ನ ಕೇಳಿ ನಾನು ಹೋಗ್ತೀನಿ, ನಮ್ಮ ಊರಿಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಇಲ್ಲ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಎಲ್ಲರೂ ಹೇಳಿದರು. ಆದರೂ ಇಲ್ಲ ಸರ್, ನಾವು ಹೋಗ್ಬೇಕಂತೇಳಿ ಹೇಳಿದರು, ಹಠ ಹಿಡಿದ್ರು. ಆ ಬಂದಂಥ ಇನ್ಸ್ಪೆಕ್ಟರ್ ಏನಂತಂದ್ರೆ 5 ಕಿಲೋಮೀಟರ್ ದೂರ ಇತ್ತು ಅವ್ರ ಊರು. ನಾನು ಊಟ ಮಾಡಿ ಹೋಗೋ ಮುಂದೆ ನಿಮ್ಮನ್ನು ಆ ಊರಿಗೆ ಬಿಟ್ಟು ಹೋಗ್ತೀನಿ ಸರ, ನೀವು ಬರ್ರಿ ಅಂತ ಹೇಳಿ. ಇಲ್ಲ, ನಾವು ಹೋಗಬೇಕಾಗೈತೆ, ತುರ್ತು ಕೆಲಸ ಐತೆ ನಂದಂತ ಹೇಳಿದ್ರು. ಅವಾಗ ಆ ಊರಿನ ಪಟೇಲ್ರು ಏನಿದ್ದಲ್ಲ, ಏನ್ರಿ ಇಷ್ಟೆಲ್ಲ ಕರೆದ್ರು ನಿಮ್ಗೆ ಇದು ಇಲ್ಲ, ಮರ್ಯಾದೆ ಇಲ್ಲ, ನಾವು ಕರೆದಿದ್ದಕ್ಕೆ ನೀವು ಹೊಕ್ಕಿನಂತ ಹೇಳ್ತಿರಲ್ಲ, ಹೆಂಗೆ ನಿಮ್ಗೆ ಅಂತೇಳಿ ಅವರು ಸ್ವಲ್ಪ ಗದರಿಸಿದ್ರು. ಅವಾಗ ಆ ಪಟೇಲರನ್ನ ಪಕ್ಕಕ್ಕೆ ಕರೆದು ಹೇಳಿದರು, ಇವತ್ತಿನ ದಿವಸ ಬೆಳಗ್ಗೆ ನನ್ನ ತಾಯಿ ನಿಧನ ಹೊಂದ್ಯಾಳ, ಅವ್ರು ಯಾವುದೇ ಕರ್ಮಾದಿಗಳನ್ನು ನಾನು ಮಾಡಿಲ್ಲ. ಹಾಗೇ ನಾನು ಇನ್ಸ್ಪೆಕ್ಟರ್ ಬಂದಾರ ಮುದ್ದಾಮ್ ತಪ್ಪಿಸಿದ್ರು ಅಂತ ಹೇಳಿ ಕ್ಯಾಟ ನನಗೊಂದು ಕೆಟ್ಟ ಹೆಸರು ಬರ್ತೈತೆ, ಯಾವುದೋ ಲೆಕ್ಕಪತ್ರದೊಳಗೆ ಅವ್ಯವಹಾರ ಆಗಿರ್ಬೇಕು ಅಂತೇಳಿ ಕ್ಯಾಟ ನನಗೆ ಕೆಟ್ಟ ಹೆಸರು ಬರ್ತೈತೆ ಅಂತೇಳಿ ಕ್ಯಾಟ ನನ್ನ ತಾಯಿ ಕರ್ಮಾದಿಗಳನ್ನು ಮುಗಿಸ್ದೆ, ಸತ್ತ ತಾಯಿ ಕರ್ಮಾದಿಗಳನ್ನು ಮುಗಿಸ್ದೆ ನಾನು ಇವತ್ತಿನ ದಿವಸ ಶಾಲೆಗೆ ಹಾಜರಾಗೀನಿ. ಹೋಗಿ ನನ್ನ ತಾಯಿಯ ಕರ್ಮಾದಿಗಳನ್ನು ಮುಗಿಸ್ಬೇಕು ಅಥವಾ ಹೋಳಿಗೆ ಊಟ ಮಾಡಲಿ ಸರ್ ಅಂತ ಕೇಳಿದಾಗ ಎಲ್ಲರ ಕಣ್ಣಾಗೂ ನೀರು ಬಂತು. ಅಷ್ಟೊಂದು ಕರ್ತವ್ಯ ನಿಷ್ಠೆಯಿಂದ ಬಾಳದಂತ ಶಿಕ್ಷಕರು ಏನಿದ್ರಲ್ಲ, ಅಂತ ಶಾಲೆಗೆ ಸೇರಿದಂಥ ಶಿಕ್ಷಕರು ಯಾರು ಇದ್ರೆ ಅನ್ನಪೂರ್ಣ ಮೇಡಮ್ ಅಂತ ಹೇಳಿ ನಾ ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಅವರ ಸೇವೆ ಇನ್ನೂ ಕೂಡ ಅವ್ರ ವೃತ್ತಿಯಿಂದ ನಿವೃತ್ತಿ ಆಗಿರ್ಬೇಕು, ಅವರ ಪ್ರವೃತ್ತಿಯಿಂದ ನಿವೃತ್ತಿ ಆಗಿಲ್ಲ. ಅವ್ರು ಹೇಳ್ತಾರೆ, ನಾನು ಇನ್ನೂ ಸಾಕಷ್ಟು ಕೆಲಸ ಮಾಡ್ಬೇಕಾಗಿದ್ರಿ, ಸಮಾಜದ ಬಗ್ಗೆ, ಕಟ್ಟ ಕಡೆಯವರ ಬಗ್ಗೆ ನಾನು ಕೆಲಸ ಮಾಡ್ಬೇಕಾಗೈತ್ರಿ ಅಂತೇಳಿ ನಮ್ಮ ಮುಂದೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ದೇವರಲ್ಲಿ ಇಷ್ಟೇ ಬೇಡ್ಕೊತೀನಿ, ಅವರು ಇನ್ನೂ ಆಯುರ್ವೇದ ಬಗ್ಗೆ ದೀರ್ಘಾಯುಷ್ಯನ ಕೊಟ್ಟು ಅವರು ಸಮಾಜ ಸೇವೆ, ಬೇವೂರು ಗ್ರಾಮದ ಸೇವೆಯನ್ನು ಅವರು ಸದಾ ಮಾಡಲಿ, ಸಮಾಜವನ್ನು ಕಟ್ಟುವ ಕೆಲಸ ಅವರಿಂದ ಆಗಲಿ ಅಂತ ಹೇಳಿ ಆ ಗುರು ಜ್ಞಾನೇಶ್ವರನ ಪ್ರಾರ್ಥಿಸಿ ನಾನು 2 ಮಾತುಗಳು ಮುಗಿಸ್ತೇನೆ.